ಬೆಂಗಳೂರಿನಲ್ಲಿ ಎಸ್ಸಿ ಒಳ ಮೀಸಲಾತಿ ವಿಚಾರದಲ್ಲಿ ನಡೀತಾ ಇರುವಂತಹ ಸರ್ವೆಯ ಕಳ್ಳಾಟ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವು ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಪ್ರಸಾರವನ್ನು ಮಾಡ್ತಾನೆ ಇದ್ದೀವಿ. ಹೆಂಗೆ ಒಂದೊಂದು ವಿಜುವಲ್ಸ್ ನೋಡ್ತಾ ಇದ್ರೆ ಕಾಟಾಚಾರಕ್ಕೆ ಕೆಲಸ ಮುಗಿದ್ರೆ ಸಾಕು, ಟಾಸ್ಕ್ ಏನೋ ಕೊಟ್ಟಿದ್ದಾರೆ ಅದನ್ನು ಮುಗಿಸ್ಕೊಂಡು ಬಿಡೋಣ ಅನ್ನೋ ರೀತಿಯಲ್ಲಿ ಸಿಬ್ಬಂದಿಗಳ ವರ್ತನೆ ಇದೆ. ಈ ಸರ್ವೆಯಿಂದ ನಯಾ ಪೈಸಾ ಉಪಯೋಗ ಕೂಡ ಆಗ್ತಿಲ್ಲ ಅನ್ನೋದು ಜನರ ಮಾತು. ಈ ಬೆನ್ನಲ್ಲೇ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಗೆ ಕೋಟಿ ಕೋಟಿ ಹಣ ಸರ್ಕಾರ ಪೋಲು ಮಾಡ್ತಾ ಇರೋದು ಸ್ಪಷ್ಟ. ಕಾಟಾಚಾರದ ಮನೆ ಸರ್ವೆಗೆ 3.6 ಕೋಟಿಯಷ್ಟು ವೆಚ್ಚ ಮಾಡಿದಾರಂತೆ. ಒಂದು ಸ್ಟಿಕ್ಕರ್ ಬೆಲೆ ₹2.47 ಇದೆ. ಬೇಕಾದಂಗೆ ಸಿಕ್ಕಿದ ಕಡೆ ಎಲ್ಲ ಅಂಟಿಸ್ತಾ ಇದ್ದಾರಲ್ಲ, ನಮ್ಮ ಪುಣ್ಯ ಜನರು ಮೂತಿ ಮೇಲೆ ಅಂಟಿಸ್ತಾ ಇಲ್ಲ. ಅಂಟಿಸೋದಕ್ಕೆ ಸಿಬ್ಬಂದಿಗಳಿಗೆ ₹5 ಕೊಡಬೇಕಂತೆ. ಒಂದು ಸ್ಟಿಕ್ಕರ್ ರೇಟು ₹2.47. ಅಲ್ಲಿಗೆ ಒಂದು ಸ್ಟಿಕ್ಕರ್ ಪ್ರಿಂಟು ಮತ್ತು ಅಂಟಿಸೋದಕ್ಕೆ ₹7.47 ಖರ್ಚಾಗ್ತಾ ಇದೆ. ಭಿತ್ತಿ ಪತ್ರಕ್ಕಂತ ₹6, ಕಿರುಚಿತ್ರಗಳಿಗೆ ಅಂತ 35,000 ಖರ್ಚು ಮಾಡಲಾಗಿದೆ. ಒಟ್ಟು 3.60 ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ನಡೀತಾ ಇರುವಂತಹ ಸರ್ವೆನ ರಿಯಾಲಿಟಿ ಏನು? ಡೂಪ್ಲಿಕೇಟ್ ಸರ್ವೆ ಮಾಡೋದಕ್ಕೆ ಕೋಟ್ಯಾನ್ಗಟ್ಲೆ ನುಂಗಿ ನೀರು ಕುಡಿತಾ ಇದ್ದಾರೆ ಅಧಿಕಾರಿಗಳು ಅನ್ನೋದು ಬಹಳ ಸ್ಪಷ್ಟ. ಒಂದು ವಿಡಿಯೋ 2 ವಿಡಿಯೋ ಅಲ್ಲ, ಸಾವಿರಾರು ವಿಡಿಯೋನ್ ಬೇಕಾದರೆ ನಾವು ಆನ್ ಸ್ಪಾಟ್ ಕೊಡಬಹುದು. ಅಷ್ಟರ ಮಟ್ಟಿಗೆ ಈ ಸರ್ವೆ ಕಳಪೆಯಾಗಿದೆ. ಇದರಿಂದ ಬರುವಂತಹ ನಂಬರ್ಸು, ಇವ್ರು ಕೊಡುವಂತಹ ನಂಬರ್ಸನ್ನು ಸರ್ಕಾರ ಏನಾದರೂ ನಂಬಿಟ್ಟು ಯೋಜನೆ ಮಾಡಿದ್ರೆ ಎಸ್ಸಿ ಸಮುದಾಯಕ್ಕಾಗುವಂತಹ ಬಹಳ ದೊಡ್ಡ ಅನ್ಯಾಯ ಅದು. ಆಮೇಲೆ ಇದು ಫಸ್ಟ್ ಟೈಮ್ ಅಲ್ಲ ಹಿಂಗೆ ಕಾಟಾಚಾರದ ಸಮೀಕ್ಷೆಗಳನ್ನು ಮಾಡ್ತಾ ಇರೋದು. ನಿನ್ನೆ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ, ಒಂದು ಫಸ್ಟ್ ಫ್ಲೋರ್ಗೆ ಹೋಗಿದ್ದಾರೆ, 4 ಮನೆ ಇದೆ, 6 ಮನೆ ಬಾಗಿಲು ಬರ್ದಿಲ್ಲ. ಬಂದು 10 ಸೆಕೆಂಡ್ಗೆ 4 ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೊಟ್ಟೋದ್ರು. ಜಗತ್ತಲ್ಲಿ ಇಷ್ಟು ಸ್ಪೀಡ್ ಆಗಿ ಯಾವ್ದಾದ್ರು ಸರ್ವೆ ನಡೆದ ಉದಾಹರಣೆ ಇದೆಯಾ? ಆಮೇಲೆ ತಳ್ಳಗಾಡಿಗೆ ಅಂಟಿಸಿದ್ದಾರೆ, ಬೇಕರಿ, ಕಾಂಡಿಮೆಂಟ್ಸ್ ಎಲ್ಲ ಕಡೆ ಅಂಟಿಸಿದ್ದಾರೆ. ಅದೇ ನಮ್ಮ ಮೂತಿಗಳಿಗೆ ಅಂಟಿಸಿಲ್ಲ ಅಲ್ಲ, ಅದೇ ನಮ್ಮ ಪುಣ್ಯ. ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ಜಾತಿ ಗಣತಿ ಸರ್ವೆ ನಡೀತಾ ಇದೆ. 60% ಕೂಡ ಸರ್ವೆ ನಡೆದಿಲ್ಲ ರೀ. ನಿನ್ನೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 52% ಆಗಿದೆ ಅಂತ. 2 ಕಿರುಚಿತ್ರಗಳಿಗೆ 49.56 ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದಾರೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ನಲ್ಲಿ ಪ್ರಚಾರಕ್ಕೆ ಅಂತ 28 ಲಕ್ಷ ವೆಚ್ಚ ಮಾಡಿದ್ದಾರೆ. ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ 49.59 ಲಕ್ಷ ವೆಚ್ಚ ಮಾಡಿದ್ದಾರೆ. ಪ್ರಚಾರಕ್ಕೆ ಪಡೆದ 14 ಬಾಡಿಗೆ ಆಟೋಗೆ 11.07 ಲಕ್ಷ ಅಂತೆ. ಧ್ವನಿವರ್ಧಕದ ಮೂಲಕ ಜಾಗೃತಿ ಮೂಡಿಸೋದಕ್ಕೆ 6 ಲಕ್ಷ ವೆಚ್ಚ ಅಂತೆ. ಮೊನ್ನೆ ಬಿಗ್ ಬುಲೆಟಿನ್ಲಿ ಸರ್ ಹೇಳ್ತಾ ಇದ್ರು, ಇದೊಂದು ದುಡ್ಡು ಹೊಡೆಯುವಂತಹ ಯೋಜನೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅಂತ. ನಿಜ ಅನ್ನಿಸ್ತಾ ಇದೆ. ಯಾರಿಗೆ ದುಡ್ಡು ಬೇಕಾಗಿತ್ತೋ ಲಕ್ಷಗಟ್ಟಲೆ ಈ ಒಂದು ಪ್ರಾಜೆಕ್ಟ್ ಅಂತ ಮಾಡಿಬಿಟ್ಟು ದುಡ್ಡು ಹೊಡಿತಾ ಇದ್ದಾರೆ ಅಷ್ಟೇ. ವೆರಿ ಸಿಂಪಲ್. ಯಾರು ಮನೆಗೂ ಹೋಗ್ತಾ ಇಲ್ಲ, ಯಾರನ್ನೂ ಕೇಳ್ತಾ ಇಲ್ಲ. ಆ್ಯಕ್ಚುಲಿ ಒಂದು ವೇಳೆ ಏನಾದರೂ ಪರಿಶಿಷ್ಟ ಸಮುದಾಯದ ಮನೆಗೆ ಹೋದರೆ ಅವ್ರ ಹತ್ರ 40 ಪ್ರಶ್ನೆಗೆ ಉತ್ತರ ಪಡಿಬೇಕು. ಇವರು 40 ಪ್ರಶ್ನೆಗೆ ಉತ್ತರ ಪಡೆದು ಬರಬೇಕು. 40 ಪ್ರಶ್ನೆ ಇರಲಿ, ಮನೆ ಬಾಗಿಲು ಬಡಿತಾ ಇಲ್ಲ ಇವರು. ಓಕೆ, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್. ಸಾರ್ವಜನಿಕರ ದುಡ್ಡಿಗೆ ಒಂದು ಅಕೌಂಟಬಿಲಿಟಿ ಅಂತ ಬೇಕು. ಬಟ್ ಇಲ್ಲಿ ಅಕೌಂಟಬಿಲಿಟಿ ಬಿಡಿ, ಮನುಷ್ಯರ ಮುಖದ ಮೇಲೆ ಸರ್ವೆ ಮಾಡಿದವರು ಸ್ಟಿಕ್ಕರ್ ಅನ್ನು ಅಂಟಿಸ್ಬಿಟ್ಟು ಹೋಗ್ತಾ ಇಲ್ಲ. ಅದೇ ನಮ್ಮ ಭಾಗ್ಯ ಅಂತ ಅನ್ಕೊಂಡು ನಾವು ಸಮಾಧಾನ ಪಡ್ಕೊಳ್ಬೇಕು. ಬಟ್ ನಂಗೆ ಅನಿಸ್ತಾ ಇರೋದು, ಇಷ್ಟೆಲ್ಲ ನಾವು ತೋರಿಸ್ತಾ ಇದ್ದೀವಿ, ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ನಾಗಮೋಹನ್ ದಾಸ್ ಅವ್ರ ಗಮನಕ್ಕೆ ಇದೆಲ್ಲ ಬಂದೇ ಇಲ್ವಾ? ಖಂಡಿತವಾಗ್ಲೂ ಕೂಡ ಇದು ಗಂಭೀರ ವಿಚಾರ, ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂತಹ ಅಂಶ ಇದು. ಸೊ ಇದು ಏನು ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ಇದೆ. ಜೊತೆಗೆ ಈ ಸಮೀಕ್ಷೆಗೆ ಯಾರು ಸಮಿತಿಯನ್ನು ರಚನೆ ಮಾಡಿದ್ರಲ್ಲ ಅವರ ಗಮನಕ್ಕೆ ಇದು ಯಾವುದೂ ಕೂಡ ಇಲ್ಲ. ಅಂದರೆ ಇಷ್ಟೊಂದು ಹೋಪ್ಲೆಸ್ ಆಗಿ ಅಥವಾ ಇಷ್ಟೊಂದು ನಿರ್ಲಕ್ಷ್ಯದಿಂದ, ಬೇಜವಾಬ್ದಾರಿತನದಿಂದ ಸರ್ವೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಗಮನಕ್ಕೆ ಬಂದಿಲ್ಲ. ಸೊ ಈಗ ಆ ಸಮುದಾಯದ ನಾಯಕರುಗಳು ಅಥವಾ ಸಮಿತಿಯ ನಾಯಕರುಗಳೆಲ್ಲರೂ ಕೂಡ ಇದನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ಜೊತೆಗೆ ಇದನ್ನು ಪಾರದರ್ಶಕ ಸರ್ವೆನ ನಡೆಸೋದಕ್ಕೆ ಒತ್ತಡವನ್ನು ಹಾಕಬೇಕಾಗಿತ್ತು. ಆದರೆ ಅದು ಯಾವುದು ಕೂಡ ಆಗಲಿಲ್ಲ. ನೋಡಿ ಎಷ್ಟರ ಮಟ್ಟಿಗೆ ಇದು ನೆಗ್ಲಿಜೆನ್ಸ್ ಇದೆ ಅಂತ ಹೇಳಿ. 3,60,00,000 ರೂಪಾಯಿ ಈ ಒಂದು ಸಮೀಕ್ಷೆಗೆ ಅಂತ ಹೇಳಿ ವೆಚ್ಚವನ್ನು ಭರಿಸಲಾಗಿದೆ. ಆದರೆ ಅದು ಯಾವುದು ಕೂಡ ಪಾರದರ್ಶಕವಾಗಿ ಆಗ್ತಾ ಇಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹಣವನ್ನು ವ್ಯಯ ಮಾಡಲಾಗ್ತಾ ಇದೆ. ಇದು ಕೇವಲ ಮನೆಗೆ ತೆರಳಿ ಅಲ್ಲಿ ಜಾಗೃತಿಯನ್ನು ಮೂಡಿಸಿ, ಜೊತೆಗೆ ಆಟೋಗಳ ಮೂಲಕವಾಗಿ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಅದೆಲ್ಲವೂ ಕೂಡ ಒಂದು ಪ್ಲ್ಯಾನನ್ನು ಸೆಟಪ್ ಮಾಡಿದ್ದಾರೆ. ಆದರೆ ಅದಕ್ಕೆ ಬಜೆಟನ್ನು ಕೂಡ ಮೀಸಲು ಮಾಡಿದ್ದಾರೆ. ಆದರೆ ಅದು ಯಾವುದೂ ಕೂಡ ಆಗ್ತಾ ಇಲ್ಲ. ನೋಡಿ, ಒಂದು ವಾರದಲ್ಲಿ ಸುಮಾರು ಮನೆಗಳಿಗೆ ಹೋಗಿ ಬಾಡಿಗೆ ಆಟೋಗಳನ್ನು ಬಾಡಿಗೆ ಪಡೆದು, ಜೊತೆಗೆ ಅನೌನ್ಸ್ಮೆಂಟ್ಗೆ ಅಂತೇಳಿ ಸುಮಾರು 11 ಲಕ್ಷ ರೂಪಾಯಿ ಬಿಲ್ಲನ್ನು ಮಾಡಿದ್ದಾರೆ. ಜೊತೆಗೆ ಜನರಿಗೆ ಜಾಗೃತಿ ಮೂಡಿಸಲಿಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಜನರಿಗೆ ರೀಚ್ ಮಾಡಿಸ್ಲಿಕ್ಕೆ ಅಂತೇಳಿ 20 ಲಕ್ಷ ರೂಪಾಯಿ ಮೀಸಲಿಟ್ಟಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾಗಳು ಮತ್ತು ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಒಟ್ಟು 49,56,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಹೀಗೆ
ಒಂದು ಮನೆಗೆ ಹೋಗಿ ಸರ್ವೆ ಮಾಡಲಿಕ್ಕೆ ಒಬ್ಬ ಸಿಬ್ಬಂದಿಗೆ 7 ರೂಪಾಯಿ ಅಂತೆ. ಸೊ ಹೀಗೆ ಸುಮಾರು 3,60,00,000 ರೂಪಾಯಿ ಬಿಲ್ಲು ಮಾಡಿದ್ದಾರೆ. ಆದರೆ ಅದು ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಇದೆಲ್ಲವೂ ಕೂಡ ಫೇಕ್ ಸರ್ವೆ ನಡೆಸಲಾಗ್ತಾ ಇದೆ. ಮನೆಗಳಿಗೆ ಹೋಗಬೇಕು, ಆ ಸಮುದಾಯದವರನ್ನು ಮಾತನಾಡಿಸ್ಬೇಕು, 40 ಪ್ರಶ್ನೆಗಳನ್ನು ಅವರು ಮುಂದೆ ಇಡಬೇಕು, ಆ ನಂತರ ಒಂದು ಡೇಟಾವನ್ನು ಸಂಗ್ರಹ ಮಾಡ್ಕೋಬೇಕು. ಆದರೆ ಅದು ಯಾವುದು ಕೂಡ ಆಗೋದಿಲ್ಲ. ಮನೆಗಳಿಗೆ ಹೋಗೋದಲ್ಲ, ನೇರವಾಗಿ ಫುಟ್ಪಾತ್ ಮೇಲಿರುವಂತಹ ಬೀದಿ ಬದಿ ಅಂಗಡಿಗಳಿಗೆ, ಜೊತೆಗೆ ಎಗ್ ರೈಸ್ ಅಂಗಡಿಗಳಿಗೆ, ಈ ರೀತಿಯ ವ್ಯವಸ್ಥೆಗಳಿಗೂ ಕೂಡ ಮುಂದಾಗಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಈ ಸರ್ವೆ ಫೇಲುವರು. ಆದರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ಇನ್ನೂ ಕೂಡ ಮೌನ ವಹಿಸಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ.